ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಈ ಹಿಂದಿನ ವಿಡಿಯೋದಲ್ಲಿ ನಾನು 9th ಮಂತು ಇಲ್ಲ 1 ಇಯರ್ ಬೇಬಿಗೆ ನಾನು ಯಾವ ಥರ ಫುಡ್‌ನ ಕೊಡ್ತೀನಿ ಅಂತ ಒಂದೇ ಒಂದು ರೆಸಿಪಿನ ಹಾಕಿದ್ದೆ. ಸೊ ಇವತ್ತು ಅದು ಕಂಟಿನ್ಯೂಯಸ್ 3 ರೆಸಿಪಿನ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಕ್ತೀನಿ. ಆಲ್ಮೋಸ್ಟ್ ಈ ರೆಸಿಪೀಸ್ ಎಲ್ಲ ಸಿಂಪಲ್ ಆಗಿ ಮಾಡೋದು ಮತ್ತು ಈಸಿಯಾಗಿ ಮಾಡೋದು, ಬೇಗ ಮಾಡೋದು. ಮಕ್ಕಳಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ನೀಟಾಗಿ ತಿಂತಾರೆ, ಚೆನ್ನಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳಿಗೂ ಅಷ್ಟೇ ಪೌಷ್ಟಿಕಾಂಶ ಎಲ್ಲ, ಪ್ರೋಟೀನ್ ಎಲ್ಲ ಕೊಡಬೇಕು ನಾವು. ಅದು ಇವಾಗ ಮೇಯ್ನು ಅವರು ಬೆಳವಣಿಗೆಯಲ್ಲಿ ಪೌಷ್ಟಿಕಾಂಶ ಎಲ್ಲ ಇರಬೇಕು ಚೆನ್ನಾಗಿ. ಇವಾಗಲೇ ಅವರು ಒಳ್ಳೊಳ್ಳೆ ಫುಡ್ನ ತಿಂದ್ರೇ ಒಳ್ಳೆ ಶಕ್ತಿ ಬರೋದು ಅವ್ರಿಗೆ. ಹಾಗಿದ್ರೆ ಏನಕ್ಕೆ ತಡ ಮಾಡೋದು? ಇವತ್ತಿನ ರೆಸಿಪೀಸು ಏನೇನಿದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನಾನು ಯಾವಾಗಲೂ ಹೇಳೋ ಥರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ನನಗೂ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಎಲ್ಲರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಾನಿವಾಗ ಫಸ್ಟ್ ರೆಸಿಪಿನ ಮಾಡೋದಕ್ಕೆ ಏನೇನೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಬೌಲಲ್ಲಿ ಆಗೋಷ್ಟು ರೈಸ್ನ ತೊಗೊಂಡಿದ್ದೀನಿ, ಬೇಯಿಸಿರೋದು ಅನ್ನ. ಸೊ ಅದನ್ನು ತೊಗೊಂಡಿದ್ದೀನಿ. ನಿಮ್ಮ ಪಾಪು ಎಷ್ಟು ತಿನ್ನುತ್ತೆ ಅದ್ರ ಮೇಲೆ ಡಿಪೆಂಡು. ನಮ್ಮ ಪಾಪು ಇಷ್ಟು ತಿನ್ನಲ್ಲ. ಸೊ ಮಾಡ್ತೀನಿ, ನನ್ನ ಮಗನೂ ತಿಂತಾನೆ. ಸೊ ಹಾಗಾಗಿ ದೊಡ್ಡ ಮಗನೂ ತಿಂತಾನೆ. ಸೊ ಹಾಗಾಗಿ ಇಷ್ಟು ರೈಸ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಪನ್ನೀರು, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಪನ್ನೀರಂತೂ ಮಕ್ಕಳಿಗೆ ಕೊಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಅದರಲ್ಲಿ ಮಕ್ಕಳಿಗೆ ಬೇಕಾಗುವಂತಹ ಪೌಷ್ಟಿಕಾಂಶ, ವಿಟಮಿನ್ಸ್ ಎಲ್ಲದೂ ಸಿಗುತ್ತೆ. ಸೊ ಅದಕ್ಕೆ ನಾನು ಪನ್ನೀರನ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕಿ ಚಿಟಪಟ ಅನ್ನೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಶುಂಠಿ ಮತ್ತು ಬೆಳ್ಳುಳ್ಳಿ, ಅದನ್ನು ಸಹ ಹಾಕ್ಕೊಳ್ಳಿ. ಅದ್ರ ಜೊತೆಗೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆದಮೇಲೆ ನಾವು ಏನು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಪನ್ನೀರ್ ಪೀಸ್ಗಳು, ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಪನ್ನೀರು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ಅರಿಶಿನದ್ದು ಘಾಟು ಸ್ವಲ್ಪ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಏನು ಎತ್ತಿಟ್ಕೊಂಡಿದ್ವಿ ಅಲ್ವಾ ರೈಸು, ಅದನ್ನು ಹಾಕ್ಕೊಂಡು ನಿಮಗೆ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಮೇಲ್ಗಡೆ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಬೇಡಿ, ಯಾಕೆ ಅಂದರೆ ಚಿಕ್ಕ ಮಕ್ಕಳಿಗೆ ಆಲ್ಮೋಸ್ಟು ಉಪ್ಪನ್ನ ತಿನ್ನಿಸ್ಬಾರ್ದು. ಸೊ ಹಾಗಾಗಿ ಇಷ್ಟು ಮಾಡಿದ್ರೆ ಸಾಕು, ರೆಡಿ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಬೋದು ಅಂತ. ಇದು ಮಾಡೋದನ್ನು ಈಸಿ, ಹಾಗೆಯೇ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕಾಂಶನೂ ಸಿಗುತ್ತೆ. ಸೊ ಇದನ್ನು ನೀವು ಖಂಡಿತ ನಿಮ್ಮ ಪಾಪುಗೂ ಮಾಡಿ ತಿನ್ನಿಸಿ, ತುಂಬ ಇಷ್ಟ ಆಗುತ್ತೆ. ಸೊ ಕೆಲವೊಬ್ರಿಗೆ ಒಂದು ಡೌಟ್ ಇರುತ್ತೆ, ಇಷ್ಟು ಬಿಡಿ ಆಗಿದೆ ಅನ್ನ, ಚಿಕ್ಕ ಮಕ್ಕಳು ಹೇಗೆ ತಿನ್ನಿಸೋದು ಅಂತ. ಸೊ ಅದಕ್ಕೆ ನಾನು ಹೇಳ್ತೀನಿ, ಪನ್ನೀರ್ ಹಾಕಿ ಫ್ರೈ ಮಾಡ್ತೀರಲ್ವ, ಆವಾಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀರನ್ನ ಆ್ಯಡ್ ಮಾಡಿಕೊಂಡು ನೀರು ಕುದ್ಮೇಲೆ ರೈಸ್ನ ಹಾಕಿ ನೀಟಾಗಿ ಬೇಯಿಸಿ. ಅಂದರೆ ಸಾಫ್ಟ್ ಆಗಬೇಕು ಮಕ್ಕಳಿಗೆ ಅಂತ ಅನ್ನೋರು ಆ ಥರ ಮಾಡಿ. ನಮ್ಮ ಪಾಪು ಏನಿಲ್ಲ, ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೈಯಲ್ಲೇ ತಿನ್ಸಿದ್ರೆ ಅವನು ತಿಂತಾನೆ. ಸೊ ಹಾಗಾಗಿ ನಾನು ಆ ಥರ ಮಾಡಲಿಲ್ಲ, ಈ ಥರನೇ ಸಿಂಪಲ್ಲಾಗಿ ಮಾಡಿದೆ. ಇದು ಒಂದು, ಇನ್ನು 2 ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಅದು 3 ರೈಸ್ ಐಟಮ್ಸೇ ಅಲ್ಲ, ಮಕ್ಕಳಿಗೆ ಬೇಜಾರಾಗುತ್ತೆ ಅಲ್ವಾ ಬರೀ ರೈಸ್ ಐಟಮ್ಸ್ನೇ ತಿನ್ನೋದಕ್ಕೆ. ಸೊ ಅವರಿಗೂ ಒಳ್ಳೆ ಪೌಷ್ಟಿಕಾಂಶಗಳು ಬೇಕು ಅಂತಂದರೆ ಇದಲ್ದಲೇ ಮತ್ತು ಬೇರೆ ಥರದ್ದು ಮಾಡಿ ತಿನ್ನಿಸ್ಬೇಕಾಗತ್ತೆ ನಾವು. ಬರೀ ರೈಸ್ನೇ ತಿನ್ನಿಸಿದ್ರೆ ಏನೂ ಸಿಗೋಲ್ಲ. ಸೊ ಅದ್ರ ಜೊತೆಗೆ ಬೇರೆದೆಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಗೈಸ್, ನಾನೀಗ ನೆಕ್ಸ್ಟು ರೆಸಿಪಿನ ಮಾಡ್ತಿದ್ದೀನಿ. ಇದು ಸ್ವೀಟ್ ಐಟಮ್ಸ್ನ ಮಾಡ್ತಿದ್ದೀನಿ. ಅಂದರೆ ಪಾಪುಗೆ ಸ್ವೀಟು ಸ್ವಲ್ಪ ತಿನ್ನಿಸ್ಬೇಕಲ್ವ. ಸೊ ಹಾಗಾಗಿ ನಾನು 2ನೇ ರೆಸಿಪಿ ಸ್ವೀಟ್ನ ಮಾಡ್ತಿದ್ದೀನಿ. ಇದನ್ನು ಮಾಡೋದಕ್ಕೆ ಏನೇನು ಯೂಸ್ ಮಾಡ್ತಿದ್ದೀನಿ ಅಂತ ಅಂದರೆ, ಒಂದು ಅರ್ಧ ಬೌಲ್ ಆಗೋವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅವಲಕ್ಕಿನ ನೀಟಾಗಿ ಒಂದು 3 ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ನೆನೆಸಿಟ್ಬಿಟ್ಟು
ನೀಟಾಗಿ ನೀರನ್ನೆಲ್ಲ ಹಿಂಡ್ಕೊಂಡು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಚಿಕ್ಕ ಬನಾನನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ನಾನು ಒಂದು ಇಲ್ಲಿ ಚಿಕ್ಕ ಬನಾನನ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವೀಟಿಗೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ತೀನಿ. ಬನಾನನೇ ಸ್ವೀಟ್ ಇರುತ್ತೆ, ಸ್ವೀಟ್ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಇದು ನೀವು ಬೇಡ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ತೀನಿ. ಮತ್ತು ಇದ್ರ ಜೊತೆಗೆ ನೀವು ಇದನ್ನು ಮಾಡೋದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಯೂಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸೊ ನಾನು ಮಾತ್ರ ಯೂಸ್ ಮಾಡ್ತಿಲ್ಲ. ನನ್ನ ಮಗನಿಗೆ ಯಾಕೋ ಏಲಕ್ಕಿ ಪೌಡರ್ ಹಾಕಿದ್ರೆ ಅವನಿಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಏಲಕ್ಕಿನ ಸ್ಕಿಪ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಇದು ಮಾಡೋದು ತುಂಬ ಸಿಂಪಲ್ಲು, ಹಾಗೇ ಬೇಗ ಆಗೋಗ್ಬಿಡುತ್ತೆ. ಒಂದು ಪಾತ್ರೆಗೆ ನಾವು ತಗೊಂಡಿರೋವಂಥ ಹಾಲನ್ನ ಹಾಕಿ ಅದಕ್ಕೆ ನಾವು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಅವಲಕ್ಕಿನೂ ಸಹ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. 1-2 ನಿಮಿಷ ನೀಟಾಗಿ ಅವಲಕ್ಕಿ ಬೇಯಬೇಕು ಹಾಲು ಜೊತೆ. ಸೊ ನೀಟಾಗಿ ಬೇಯಿಸ್ಕೊಳ್ಳಿ. ಇವಾಗ ಹೀಗೆ ಕುದಿ ಬರ್ತಿದೆ ಅಲ್ವಾ, ಈ ಟೈಮಲ್ಲಿ ಇದಕ್ಕೆ ನಾವು ಏನು ಸ್ವೀಟ್ಗೆ ಅಂತ ತೊಗೊಂಡಿರ್ತೀವಿ ಅಲ್ವಾ ಬೆಲ್ಲ, ಅದನ್ನು ಹಾಕ್ಕೊಬೇಕು. ಬೆಲ್ಲ ಹಾಕ್ಕೊಳ್ಳೋದು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟಕ್ಕನುಗುಣವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಉದುರಿಸ್ಕೊತಿದ್ದೀನಿ. ಈಗ ಬೆಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅವಲಕ್ಕಿ ಜೊತೆ ಸ್ವೀಟು ನೀಟಾಗಿ ಬೆರಿಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನಾವು ಏನು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿರ್ತೀವಿ ಅಲ್ವಾ ಬನಾನ, ಅದನ್ನು ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಸ್ವೀಟು ರೆಡಿ ಆಗುತ್ತೆ. ನಿಮಗೆ ಬೇಕು ಅಂದರೆ ಮೇಲ್ಗಡೆ ಏಲಕ್ಕಿ ಪೌಡರ್ನ ಉದುರಿಸ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ, ಅದಂತೂ ಆಪ್ಷನಲ್ಲು. ಈ ರೆಸಿಪಿ ಅಂತೂ ಒಂದು 3-4 ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ. ಹಾಗೆಯೇ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಸ್ವಲ್ಪ ಬಿಸಿ ಬಿಸಿನೇ ತಿಂದರೆ ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವಂತೂ ಖಂಡಿತ ಟ್ರೈ ಮಾಡಲೇಬೇಕಾಗಿರುವಂಥ ರೆಸಿಪಿ. ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಪಾಪಗೆ ತಿನ್ನಿಸಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ನೋಡೋದ್ರಲ್ವಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇದು ಪಾಪು ಅಲ್ಲದೆ ನಮಗೂ ಸಖತ್ ಇಷ್ಟ ಆಗುತ್ತೆ. ಸ್ವೀಟ್ ಇಷ್ಟಪಡೋರಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಲ್ದೇ ನಾವು ಆರಾಮಾಗಿ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಎಲ್ರಿಗೂ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಇದನ್ನು ಸಹ ನೀವು ಟ್ರೈ ಮಾಡಿ ನಿಮ್ಮ ಪಾಪುಗೆ ಒಂದು ಸಲ ಮಾಡಿ ತಿನ್ನಿಸಿ. ಹೇಗೆ ನಿಮ್ಮ ಪಾಪು ಇಷ್ಟಪಡುತ್ತಾ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಖಂಡಿತ ಟ್ರೈ ಮಾಡಿ. ರೆಸಿಪಿ ತುಂಬ ಸಿಂಪಲ್ ಆಗಿದೆ ಅಲ್ವಾ, ನೀವು ಆರಾಮಾಗಿ ಮಾಡ್ಕೊಬೋದು. ಅವಲಕ್ಕಿ ಏನು ನಮ್ಮ ಮನೇಲಿ ಎಲ್ಲರ ಮನೇಲಿ ಇರುತ್ತೆ. ಸೊ ಅದಕ್ಕೆ ಒಂದು ಬನಾನ, ಒಂದು ಸ್ವಲ್ಪ ಹಾಲು ಮತ್ತು ಒಂದು ಸ್ವಲ್ಪ ಬೆಲ್ಲ ಸೇರಿಸಿದ್ರೆ ಆಯಿತು. ಅಕಸ್ಮಾತ್ ಏನಾದರೂ ನೈವೇದ್ಯಕ್ಕೆ ಸಡನ್ನಾಗಿ ಏನಾದ್ರೂ ಪ್ರಸಾದ ಮಾಡಬೇಕು ಅಂತ ಅಂದರೆ ಕ್ವಿಕ್ಕಾಗಿ ಅದಕ್ಕೂ ಸಹ ಯೂಸ್ ಮಾಡಿಕೊಂಡು ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಥರನೂ ಯೂಸ್ ಆಗುತ್ತೆ. ಇದು ಬೇಬಿಗೆ ಅಂತ ಮಾಡೋದಕ್ಕೆ ಹೋಗಿ ನೋಡಿ, ಇವಾಗ ನಮಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿ ಒಂದು ಸ್ವೀಟ್ ಸಿಕ್ತು. ಸೊ ಟ್ರೈ ಮಾಡಿ ನೀವು ನೋಡಿ, ಸಕ್ಕತ್ತಾಗಿದೆ. ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ರಿಯಲಿ ಗೈಸ್, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನೀವು ಬೇಕಿದ್ರೆ ಒಂದ್ಸಲ ಮಾಡಿ ತಿಂದು ನೋಡಿ. ನಾನು ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ನೀವು ಒಂದ್ಸಲ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನಮಗೆ ಇಷ್ಟ ಆಗುತ್ತೆ, ಇನ್ನು ಮಕ್ಕಳಿಗೆ ಇಷ್ಟ ಆಗಲ್ವಾ, ಅವರು ಇಷ್ಟಪಟ್ಟು ತಿಂತಾರೆ. ಖಂಡಿತ ಮಾಡಿ. ನಮ್ಮ 3ನೇ ರೆಸಿಪಿ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಸಿಂಪಲ್ಲು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೆ. ಆದರೆ ಈ ರೆಸಿಪಿ ಅಂತೂ ಮಕ್ಕಳಿಗೆ ಸಖತ್ತಾಗಿ ಯೂಸ್ ಆಗುತ್ತೆ. ತುಂಬ ಅಂದರೆ ತುಂಬ ಹೆಲ್ದಿ ಫುಡ್ಡು ಇದು. ಏನಿಲ್ಲ, ಹಾಫ್ ಬಾಯ್ಲ್ ಅಷ್ಟೇ. ಒಂದು ಹಂಚಿಗೆ ತುಪ್ಪ ಸವರ್ಕೊಂಡು ನೀಟಾಗಿ ಕಾದ್ಮೇಲೆ ಒಂದು ಮೊಟ್ಟೆನ ಹೊಡೆದಾಕ್ತಿದ್ದೀನಿ. ಸಾರಿ, ನಾನು ಪಾಪನ ಒಂದು ಕೈಲಿ ಎತ್ಕೊಂಡು ಒಂದು ಕೈಲಿ ಮೊಟ್ಟೆನ ಹೊಡೆದಾಕ್ದೆ, ಅದಕ್ಕೆ ಸಿಪ್ಪೆಗಳೆಲ್ಲ ಸ್ವಲ್ಪ ಕೆಳಗಡೆ ಬಿದ್ದುಬಿಡ್ತು. ಸೊ ಹಾಗಾಗಿ ನೀಟಾಗಿ ಎತ್ತಿಟ್ಕೊಂಡೆ. ಇದಾದಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಉಪ್ಪನ್ನ ಬೇಕು ಅಂತ ಉದುರಿಸಿ, ಬೇಕು ಅಂದರೆ ತುಪ್ಪನೂ ಹಾಕ್ಕೊಳ್ಳಿ ಮತ್ತೆ ಮೇಲ್ಗಡೆ. ಇಷ್ಟು ಮಾಡಿ ನೀಟಾಗಿ ಒಂದು ಕಡೆ ಬೇಯಿಸ್ಕೊಂಡು ಸ್ವಲ್ಪ ಇನ್ನೂ ಬೇಯಬೇಕು ಅನ್ನೋವಾಗಲೇ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ಹಾಫ್ ಬಾಯ್ಲು ರೆಡಿ ಆಗುತ್ತೆ. ನಮ್ಮ ಪಾಪು ಅಂತೂ ಹಾಫ್ ಬಾಯ್ಲು ತುಂಬ ಇಷ್ಟಪಟ್ಟು ತಿಂತಾನೆ. ಮಕ್ಕಳಿಗಂತೂ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ನೀವು ಖಂಡಿತ ಮಿಸ್ ಮಾಡದೆ ಮಕ್ಕಳಿಗೆ ಮೊಟ್ಟೆನ ಯಾವ ರೀತಿಯಲ್ಲಾದ್ರೂ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮೊಟ್ಟೆಯಿಂದ ತುಂಬ ಪೌಷ್ಟಿಕಾಂಶಗಳು ಸಿಗುತ್ತೆ, ಮೂಳೆ ಗಟ್ಟಿಯಾಗುತ್ತೆ.
ಹಾಗೆಯೇ ಕ್ಯಾಲ್ಶಿಯಂ ಅಂಶ ಇರುತ್ತೆ ಮೊಟ್ಟೆಯಲ್ಲಿ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಮೊಟ್ಟೆ ಕೊಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ರೆಸಿಪೀಸು? ನಿಮಗೆಲ್ಲ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಪೌಷ್ಟಿಕಾಂಶ ಇರೋವಂಥ ರೆಸಿಪೀಸೇ. ಸೊ ನೀವು ಮಿಸ್ ಮಾಡದೆ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ತಿನ್ನಿಸಿ. ಇದರಿಂದ ಅಂತೂ ಯಾವ ಸೈಡ್ ಎಫೆಕ್ಟ್ಸು ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಈ ರೆಸಿಪೀಸ್ಗಳನ್ನ ಟ್ರೈ ಮಾಡಿ. ಹೀಗೇ ನಮ್ಮ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.